ಕಂಟಿನ್ಯೂ ಇರಬೇಕಿಲ್ಲ. ಅಕ್ಷಯ್, ನಿಂದು ಪ್ರಾಪರ್ ಹುಬ್ಳಿ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಅಭಿಷೇಕ. ನಿನ್ನ ಅಮೋಘ. ಕೃಷ್ಣ ಸರ್. ಹಾಂ, ಕೃಷ್ಣ ಬಾಂಡಿಗೆ. ಕೃಷ್ಣ ಬಾಂಡಿಗೆ. ನಿಮ್ಮ ಹೆಸರೇನು? ನಾಗರಾಜ್. ನಾಗರಾಜ್ ಸರ್. ಅವೆಲ್ಲ ಇಂಪೀರಿಯಲ್ ಬ್ಲೂದು ಫ್ರಂಟ್ ಸ್ಟಿಕ್ಕರ್ ಸರ್. ಇದು ಇಂಪೀರಿಯಲ್ ಬ್ಲೂ ಸರ. ಮತ್ತು ಇದು ಇದು ಫ್ರಂಟ್ ಸೈಡ್ ಸರ್, ಬಾಟಲ್ ಫ್ರಂಟ್ ಸೈಡ್ ಸ್ಟಿಕ್ಕರ್ ಸರ್. ಇದು ಬ್ಯಾಕ್ ಸೈಡ್ ರೇಟ್ ಇರೋದು. ಕರ್ನಾಟಕ ರಾಜ್ಯದಲ್ಲಿ ಮಾರಾಟ. ಬಾರಪ್ಪ ಒಂದು ಬಾಟಲ್ ಸೈಬ್ರಿಗೆ ಲಾಕ್ ಮಾಡಿ ತೋರಿಸ್ತು. ಇಲ್ಲಿ ಬಾ, ಇಲ್ಲಿ ಎದ್ದು ಬಾ. ಇದು ಒಂದು ನಿಮಿಷ ಇದು ಎತ್ತಿಲಿ. ಈಗ ಮ್ಯಾಗ ಬೂಚ್ ಹಾಕಿದ್ದೀನಿ. ಈಗ ಇದು ಬೂಚ್ ಅದನ್ನ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್. ಇದು ಹಿಂಗ್ ಬಾಟಲ್ ಪ್ಯಾಕ್ ಮಾಡ್ತಾರೆ ಸರ್. ಈಗ ಬೂಚ್ ಹಾಕ್ತಾರೆ ಸರ್. ಈಗ ಹಾಕಿ ಅದನ್ನ ಕ್ಯಾಪ್ ಇದು ಹಾಕಪ್ಪ. ಹಾಕಿ ಮಾಡೋದಲ್ಲ. ಹಾಂ ಸರ್, ಅದನ್ನ ಲಾಕರ್ ಹಂಗೆ ಇಡ್ತಾರೆ ಸರ್. ಹಂಗಿಟ್ಟು ಸುತ್ತಿಗೆ ತೊಗೊಂಡು ಹಂಗೆ ಬಡಿತಾರೆ. ರೈಟ್. ಅದು ವಿಸ್ಕಿ ಸರ್. ಇದು ಬಾಟಲ್ ಸರ್. ಇದು IB ವಿಸ್ಕಿದು ಇದ್ರೊಳಗೆ ಈಗ ಫಿಲ್ ಮಾಡ್ಯಾರ ಸರ್. ಡೂಪ್ಲಿಕೇಟ್ ಸ್ಪಿರಿಟ್ ಸರ್. ಇದನ್ನ ಈಗ ಅವ ಪ್ಯಾಕ್ ಮಾಡ್ತಾನೆ ಸರ್. ಮಾಡೋದು ಇದನ್ನು ಪ್ಯಾಕ್ ಮಾಡಿ ಸೈಬರ್ಗೆ ತೋರಿಸಲ್ಲ. ಇದನ್ನು ಅದು ಬೂಚ್ ಅಷ್ಟೇ ಹಾಕ್ಬೇಕನ್ನ, ಅದನ್ನ ಟೋಟಲ್ ಟೈಟ್ ಬಿಗಿಯೋಂಗಿಲ್ಲ ಅದನ್ನು ಸುಮ್ಮನೆ ಸರ್. ಅದನ್ನು ಸುತ್ತಿಗೆ ತೊಗೊಂಡು ಲಾಕರ್ ಏನಿರ್ತೈತಲ್ಲ ಸರ್, ಅದನ್ನು ಹಂಗೆ ಬಡಿತಾರೆ ಸರ್. ಅದನ್ನು ಆಯ್ತಾ? ಕೊಡಿಲಿ ಸರ್. ಅದು ಒಂದು ಕಂಪ್ಲೀಟ್ ಲಾಕ್ ಐತೆ ಸರ್. ಸ್ಟಿಕ್ಕರ್ ಬಾಕ್ಸ್. ಹಾಂ ಸರ್. ಬಾಟಲ್ ಹಾಂ, ಆ ರೀತಿ ಅಣಿಸಿದ್ರೆ ಮುಗೀತು, ಪ್ಯಾಕ್ ಆಗುತ್ತೆ ಅದು. ಇನ್ನೊಂದು ಮಾಡಬೇಕು. ಹಾಂ, ಹಿಂದೊಂದು ಹಚ್ಬೇಕಾ? ಹಿಂದೆ ಹಚ್ಚೋದು ಅವ್ರ ಆಮೇಲೆ ಇದು ಅಂತ ಕ್ಯಾಮರಾ ಪ್ಲಸ್ ಅದ ಈ ದಿನ ದಿನಾಂಕ 14/12/2024 ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟ್ರು ತಂಡ ಇವತ್ತಿನ ದಿವಸ ಸಿಂದಗಿ ತಾಲೂಕು, ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಒಂದು 2-3 ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ, ನಕಲಿ ಮದ್ಯ ತಯಾರಿಕೆ ಕಂಡುಬಂದಿದ್ದರಿಂದ ದಾಳಿ ಮಾಡಿ 65 ಟಿನ್ ಪೆಟ್ಟಿಗೆಗಳು, ಸುಮಾರು ಒಂದು 500 ಲೀಟ್ರಷ್ಟು, ಸುಮಾರು ಒಂದು 3000 ಬಾಟ್ಲ್ 180 ml ಮ್ಯಾಕ್ಡೊನಲ್ ನಂಬರ್ 1 ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು, ಅಡೆಸಿವ್ ಲೇಬಲ್, ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು, ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರು, ಅಲ್ಕೋಮೀಟ್ರು ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ. ಇದಕ್ಕೆ ಕ್ಯಾರಮೆಲ್ಲು, ಸ್ಪಿರಿಟು 150 ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು, ಆಲ್ರೆಡಿ ಮಾಡಿರ್ಬೋದು ಒಂದು 500 ಲೀಟ್ರು. ಇದೆಲ್ಲವೂ ಲ್ಯಾಂಡ್ ಆಗಿ 6 ಜನ ಆರೋಪಿಗಳು, ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು 5 ಜನ ಹೊರಗಿನವರು, ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ. ಅವ್ರು 6 ಜನ ಆರೋಪಿಗಳು ಎಲ್ಲಿಂದ, ಹೇಗೆ, ಏನು, ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು EIB ಸಬ್ ಡಿವಿಷನ್ ವಿಶೇಷವಾಗಿ ನೀತಿಯನ್ನು ಕಲೆ ಮಾಡಿ ಅಂದಾಜು ಮೌಲ್ಯ 1 ಲಕ್ಷ ಗೊತ್ತಾಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ
ಎಲ್ಲ